ಮದುವೆ ಜೀವನದಲ್ಲಿ ಸಮಸ್ಯೆಗಳು ಇತ್ತು ಅನ್ನೋದಾದರೆ ಮದುವೆಯಾಗಿ ಕೇವಲ 3 ವರ್ಷ 2 ವರ್ಷ ಕಳೆದಿದೆ. ಆದರೆ ಜೀವನದಲ್ಲಿ ಜಿಗುಪ್ಸೆ ಆಗ್ತಾ ಇದೆ. ಗಂಡನಿಗೆ ಹೆಂಡತಿ ಕಂಡ್ರೆ ಆಗಲ್ಲ, ಹೆಂಡತಿಗೆ ಗಂಡನ ಕಂಡ್ರೆ ಆಗ್ತಾ ಇರಲ್ಲ. ಸದಾ ಅನುಮಾನ ಅನ್ನುವುದು ಇಬ್ಬರ ಮಧ್ಯೆ ಇರುತ್ತೆ. ಎಷ್ಟೊಂದು ಬಾರಿ ಈ ರೀತಿ ಸಮಸ್ಯೆಗಳು ಇದ್ದಾಗ ಸಣ್ಣ ಪುಟ್ಟ ಜಗಳದಲ್ಲಿ ಸರಿ ಹೋಗಬಹುದು. ಇನ್ನು ಕೆಲವೊಂದು ಡೈವರ್ಸ್ ತನಕ ಬರುವ ಸಾಧ್ಯತೆ ಇರುತ್ತೆ. ಅಂದರೆ ಗಂಡ ಹೆಂಡತಿ ಸಮಸ್ಯೆಗಳು ಆರಂಭದಲ್ಲೇ ಈ ಥರ ಆದರೆ ಮುಂದೆ ಜೀವನ ಪೂರ್ತಿ ಜೊತೆಗಿರಬೇಕು. ಆದರೆ ಇಲ್ಲಿ ಆಗುವಂತಹ ಕೆಲವೊಂದೊಂದು ಸಣ್ಣ ಪುಟ್ಟ ಜಗಳಗಳು ಮನಸ್ತಾಪಗಳು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಈ ರೀತಿ ಆದಾಗ ಗಂಡ ಹೆಂಡತಿ ಸಮಸ್ಯೆಗಳು ಇತ್ತು ಅನ್ನುವಾಗ ಹೇಗೆ ಇದನ್ನು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬೇಕು, ಇದಕ್ಕೆ ಪರಿಹಾರ ಏನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಇಂತಹ ಯಾವುದೇ ತೊಂದರೆಗಳಿತ್ತು ಅನ್ನೋದಾದರೂ ಕೂಡ ಈ ತಕ್ಷಣ ಪಂಡಿತ್ ಯಶವಂತರಾವ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಅವರು ಸಂಪೂರ್ಣವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ತುಂಬ ಚೆನ್ನಾಗಿ ಹೇಳುತ್ತಾರೆ. ದಾಂಪತ್ಯ ಜೀವನದ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಎಷ್ಟೋ ಜನ ಇವರ ಪರಿಹಾರ ಮಾರ್ಗದರ್ಶನದಿಂದ ತುಂಬ ಚೆನ್ನಾಗಿ ಬಾಳೆ ಬದುಕುತ್ತಿದ್ದಾರೆ. ಡೈವರ್ಸ್ಗಳು ಕೂಡ ಸರಿ ಹೋಗಿ ದಾಂಪತ್ಯ ಜೀವನ ಅದ್ಭುತವಾಗಿ ನಡೆಯುತ್ತಿದೆ. ಕೆಲವೊಂದು ಬಾರಿ ಮನೆಯಲ್ಲಿ ಆಗುವಂತಹ ಅಥವಾ ದೃಷ್ಟಿ ದೋಷಗಳು ಇದಕ್ಕೆ ಕಾರಣ ಆಗಬಹುದು. ಗಂಡ ತುಂಬ ಒಳ್ಳೆಯವನಾಗಿದ್ದರು, ಹೆಂಡತಿ ತುಂಬ ಒಳ್ಳೆಯವನಾಗಿದ್ದರು, ತುಂಬ ಚೆನ್ನಾಗಿ ಬದುಕ್ತಾ ಇದ್ದರು, ಮೂರನೇ ವ್ಯಕ್ತಿ ಇದನ್ನು ಸಹಿಸಲು ಸಾಧ್ಯವಾಗದೇ ಇರಬಹುದು. ಅಂತಹ ಸಮಯದಲ್ಲಿ ಈ ದೃಷ್ಟಿ ದೋಷ ನಕಾರಾತ್ಮಕ ಶಕ್ತಿಗಳು ಅವಿಬ್ಬರ ಜೋಡಿಗಳ ಮೇಲೆ ಬಂದು ಇದರಿಂದ ಮನಸ್ತಾಪಗಳು ಹೆಚ್ಚಾಗುವ ಹಾಗೆ ಸಂದರ್ಭ ಮಾಡಿಬಿಡುತ್ತೆ. ಜೀವನದ ಅನಿವಾರ್ಯಗಳು ಇಲ್ಲಿ ನಡೆದು ಹೋಗುತ್ತೆ. ಇಂತಹ ಸಮಸ್ಯೆಗಳು ಇದ್ದಾಗ ಈ ಒಂದು ಪರಿಹಾರ ಮಾಡಿಕೊಳ್ಳಲೇಬೇಕು. ದಾಂಪತ್ಯ ಜೀವನ ಸರಿ ಹೋಗಲು ಈ ಒಂದು ಹಳದಿ ದಾರ ಅನ್ನುವುದು ತುಂಬಾ ಮುಖ್ಯವಾಗುತ್ತೆ. ಹೆಂಗಸರು ಅಥವಾ ಗಂಡಸರು ಯಾರೇ ಆದರೂ ಪರವಾಗಿಲ್ಲ, ಈ ಹಳದಿ ದಾರವನ್ನು ಒಂದು ಲೋಟ ಅಥವಾ ಒಂದು ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ಇಟ್ಟು ಅದರ ಮೇಲೆ ಹಳದಿ ದಾರವನ್ನಿಟ್ಟು ಭಕ್ತಿಯಿಂದ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ನನ್ನ ಗಂಡ ಹೆಂಡತಿ ಜೀವನ ಚೆನ್ನಾಗಿರಬೇಕು, ನಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಬೇಕು, ಗಂಡನಿಗೆ ನನ್ನ ಕಂಡ್ರೆ ಆಗ್ತಾ ಇಲ್ಲ, ಸರಿ ಹೋಗುವಾಗ ಆಗಬೇಕು, ಹೆಂಡತಿ ಮನಸ್ತಾಪಗಳು ಹೆಚ್ಚಾಗ್ತಿದೆ, ಸರಿ ಹೋಗಬೇಕು ಅಂತ ಹೇಳಿಕೊಂಡು ಈ ದಾರವನ್ನು ನಿಮ್ಮ ಕೈಗೆ ಅಥವಾ ನಿಮ್ಮ ಗಂಡನ ಕೈಗೆ ಕಟ್ಟಿಕೊಳ್ಳಬೇಕು. ಈ ರೀತಿ ಕಟ್ಟಿದರೆ ದಾಂಪತ್ಯ ಜೀವನ ಯಾವುದೇ ಜಗಳ ಇದ್ದರೂ ಯಾವುದೇ ದೃಷ್ಟಿಗಳಿದ್ದರೂ ಕೂಡ ಸರಿ ಹೋಗುತ್ತೆ. ಈ ದಾರವನ್ನು ಯಶವಂತರಾವ್ ಗುರುಗಳಿಗೆ ಕರೆ ಮಾಡಿ ಅವರು ಪೂಜೆ ಮಾಡಿ ನೀಡುತ್ತಾರೆ. ತುಂಬ ಒಳ್ಳೆಯದಾಗುತ್ತೆ.